ಓಂ ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ 2 ದಿನಗಳು ತುಂಬಾ ಜನರಿಗೆ ಭಯವನ್ನ ಉತ್ಪತ್ತಿ ಮಾಡುತ್ತೆ, ಮನಸ್ಸಿಗೆ ಅಶಾಂತಿಯನ್ನ ತರತ್ತೆ, ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನ ಎಬ್ಬಿಸಿಬಿಡತ್ತೆ. ಮತ್ತೆ ತುಂಬಾ ಜನ ಅಮಾವಾಸ್ಯೆ ಅಂದ್ರಂತೂ ಭಯನೇ ಪಟ್ಕೊಂಡ್ಬಿಟ್ಟಿರ್ತಾರೆ. ಅಥವಾ ತುಂಬಾ ಜನರ ಮನೆಯಲ್ಲಿ ಕಲಹಗಳಾಗತ್ತೆ, ವಾದ ವಿವಾದಗಳಾಗತ್ತೆ, ಪತಿ ಪತ್ನಿಯರಲ್ಲಿ ಕಲಹ ಆಗತ್ತೆ, ಮಕ್ಕಳ ಜೊತೆ ಕಲಹ ಆಗತ್ತೆ, ಎಲ್ಲ ಸ್ಮೂತ್ ಆಗಿ ಹೋಗ್ತಿರತ್ತೆ. ಇದ್ದಕ್ಕಿದಂತೆ ಏನೋ ಸಣ್ಣ ವಿಷಯಕ್ಕೆ ಒಂದು ವಾಗ್ವಾದ ಶುರುವಾಗಿದ್ದು ಅದು ಜಗಳದ ರೂಪದಲ್ಲಿ ಕೊನೆಗೊಳ್ಳೋದು ನಾವು ತುಂಬಾ ನೋಡಿದೀವಿ, ಕೇಳಿದೀವಿ. ತುಂಬಾ ಜನ ಹೇಳ್ತಿರ್ತಾರೆ, ನಮ್ಮನೇಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಏನಾದ್ರೂ ಒಂದು ಗಲಾಟೆಗಳು ನಡೆಯುತ್ತಾ ಇರುತ್ತೆ ಅಂತ. ಸುಮ್ನೆ ಮಾತಿಗಲ್ಲ, ಆಕ್ಚುಲಿ ನಿಜ. ತುಂಬಾ ಜನ ಅಬ್ಸರ್ವ್ ಮಾಡ್ತಿರ್ತಾರೆ, ತುಂಬಾ ಜನಕ್ಕೆ ಅದು ಗೊತ್ತಿರಲ್ಲ ಯಾಕಾಗತ್ತೆ ಆ ತರ ಅಂತ. ಆ ತರ ಆಗೋದು ಅದು ಸಹಜ. ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ನಾನು 2 ಮೆಥಡ್ಗಳನ್ನ ಎಂಡಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನಮ್ಮ ದೇಹದಲ್ಲೂ ಎನರ್ಜಿ ಜಾಸ್ತಿನೂ ಆಗ್ಬೋದು, ಲೋನೂ ಆಗ್ಬೋದು. ಬಟ್ ಕಾಸ್ಮಿಕ್ ಎನರ್ಜಿ ಇರುತ್ತಲ್ಲ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಎನರ್ಜಿ ಹೈ ಆಗಿ ಫ್ಲೋ ಆಗ್ತಾ ಇರತ್ತೆ. ಸೊ ಈ ತರದ್ದೆಲ್ಲ ನಡೆಯೋದು ಈ ಹೈ ಎನರ್ಜಿ ಇರೋದ್ರಿಂದ. ಸೊ ನಾವೇನ್ ಮಾಡ್ಬೇಕು, ನಾವು ನೋಡ್ತಿರ್ತೀವಿ ನಮ್ಮ ಜೀವನದಲ್ಲಿ ಕೆಲವು ದಿನಗಳು ತುಂಬಾ ಶಾಂತ, ತುಂಬಾ ಚಂದ ಹೋಗ್ತಿರತ್ತೆ. ಸಡನ್ ಆಗಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಒಂಥರ ಅಶಾಂತಿ, ಭಯ, ಕಲಹ ಅದೆಲ್ಲ ವಾತಾವರಣ ಕ್ರಿಯೇಟ್ ಆಗ್ಬಿಡತ್ತೆ. ಮನೆಯಲ್ಲಿ ಇರ್ಲಿ, ಆಫೀಸಲ್ಲಿ ಇರ್ಲಿ, ವರ್ಕ್ ಪ್ಲೇಸ್ ಅಲ್ಲಿ ಇರ್ಲಿ, ಯಾರ್ದೋ ಜೊತೆ ಇರ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಇರ್ಲಿ, ಯಾವ್ದಾದ್ರು ಒಂದ್ ಕಡೆ ನೋಡ್ತಿರ್ತೀವಿ. ಕೆಲವೊಬ್ಬರಿಗಂತೂ ಎಲ್ಲಾ ಕಡೆನೂ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡತ್ತೆ. ಕೆಲವೊಬ್ಬರಿಗೆ ಒಂದೊಂದ್ ಪ್ಲೇಸ್ ಅಲ್ಲಿ ಕ್ರಿಯೇಟ್ ಆಗತ್ತೆ. ಯಾಕೆ ಅಂತ ಅವರಿಗೆ ಗೊತ್ತಿರಲ್ಲ. ಇದು ನಮ್ಮ ಮನಸ್ಸಿನ ಕಲ್ಪನೆ ಅಲ್ಲ, ಇದು ಕೇವಲ ನಮ್ಮ ಕಲ್ಪನೆ ಅಲ್ಲವೇ ಅಲ್ಲ, ಇದು ಪ್ರಕೃತಿಯ ಸ್ಪಂದನೆ. ಯಾಕೆ ಅಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ, ನಮ್ಮ ಶಕ್ತಿಯ ಮೇಲೆ ಪ್ರಭಾವ ಬೀರ್ತಾ ಇರತ್ತೆ. ಯಾಕೆ ಅಂದ್ರೆ ಮಾನವ ದೇಹವು ಸಮುದ್ರದಂತೆ 70% ನೀರಿನಿಂದ ಕೂಡಿದೆ. ಹುಣ್ಣಿಮೆ ದಿನ ಚಂದ್ರ ಪ್ರಕಾಶಿಸ್ತಾನೆ. ಈ ದಿನ ಮನಸ್ಸು ಹೆಚ್ಚು ಚಂಚಲ ಆಗಿರುತ್ತೆ, ಭಾವನೆಗಳು ಉಕ್ತಾ ಇರತ್ತೆ. ಸಣ್ಣ ವಿಷಯಕ್ಕೂ ಕೋಪ, ದುಃಖ, ಅತಿಯಾದ ಸಂತೋಷ, ನಿಮ್ದು ಯಾವುದೇ ಭಾವನೆಗಳಿರ್ಲಿ ಅದು ಎಕ್ಸ್ಟ್ರೀಮ್ ಆಗ್ಬಿಡತ್ತೆ. ಕೋಪ ಇರ್ಲಿ, ದುಃಖ ಇರ್ಲಿ, ಸಂತೋಷ ಇರ್ಲಿ, ಯಾವುದೇ ಭಾವನೆ ಇದ್ರೂ ಅದು ಅತಿಯಾಗಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ತೀವಿ. ಮತ್ತೆ ತುಂಬಾ ಜನರಿಗೆ ಏನಾಗುತ್ತೆ, ನಿದ್ರೆ ಅಸ್ತವ್ಯಸ್ತವಾಗ್ಬಿಡತ್ತೆ. ಈ ಹುಣ್ಣಿಮೆ ಬಂದ ತಕ್ಷಣ ಒಂದು 3-4 ಡೇಸ್, ಹುಣ್ಣಿಮೆಗೆ ಮೊದಲಿನ 3-4 ದಿನ ತುಂಬಾ ಜನರಿಗೆ ನಿದ್ದೆ ಮಾಡಕ್ಕಾಗಲ್ಲ. ನಿದ್ದೆ ಬರ್ತಿರಲ್ಲ, ಅವ್ರಿಗೆ ಗೊತ್ತಾಗ್ತಿರಲ್ಲ ಯಾಕೆ ನನಗ್ ನಿದ್ದೆ ಬರ್ತಿಲ್ಲ ಅಂತ. ಬಟ್ ಅವರಿಗೆ ನಿದ್ದೆ ಬರ್ತಿರಲ್ಲ, ಆಮೇಲೆ ಮತ್ತೆ ರೆಗ್ಯುಲೇಟ್ ಆಗತ್ತೆ. ಬಟ್ ಅವರಿಗೆ ಅಬ್ಸರ್ವ್ ಮಾಡ್ಕೊಂಡಿರೋರಿಗೆ ಗೊತ್ತಾಗಿರತ್ತೆ, ಓ ಇದು ಹುಣ್ಣಿಮೆಯ ಆಸುಪಾಸು ನನಗೆ ಈ ತರ ಆಗ್ತಿದೆ, ನಾನು ಅದನ್ನ ರೆಗ್ಯುಲೇಟ್ ಮಾಡ್ಕೊಬೇಕು ಅಂತ. ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಅವರು ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮೆಡಿಸಿನ್ ಎಲ್ಲ ತಗೊಳ್ಳೋ ತರನೂ ಆಗ್ಬಿಡತ್ತೆ ಎಷ್ಟೋ ಜನಕ್ಕೆ. ಅಂದ್ರೆ ಅವರಿಗೆ ನಿದ್ದೆಗೆ ತುಂಬಾ ಪ್ರಾಬ್ಲಮ್. ಮಧ್ಯರಾತ್ರಿ ಆದ್ರೂ ನಿದ್ದೆ ಬರಲ್ಲ, ಬೆಳಗಿನ ಜಾವ ಆದ್ರೂ ನಿದ್ದೆ ಬರಲ್ಲ. ಅವರಿಗೆ ಹುಣ್ಣಿಮೆ ಅಮಾವಾಸ್ಯೆ ಕೆಲವೊಬ್ರು ನಂಬೋದು ಇಲ್ಲ ಇದನ್ನೆಲ್ಲ ಅಲ್ವಾ. ಎಷ್ಟೋ ಜನ ಇದನ್ನೆಲ್ಲ ಬಿಲೀವ್ ಮಾಡೋದಿಲ್ಲ. ಸೊ ಆ ತರನೂ ಆಗಿರತ್ತೆ. ಕೆಲವೊಬ್ರಿಗೆ ಅದೆಲ್ಲ ಲಕ್ಷ್ಯಕ್ಕಿರಲ್ಲ, ಏನಕ್ ಆಗ್ತಿದೆ ಈ ತರ ಅಂತ. ಸೊ ನಾವೇನ್ ಮಾಡ್ಬೇಕು, ಹುಣ್ಣಿಮೆ ಯಾವಾಗ್ಲೂ ನಾವು ಹೈಡ್ರೇಟ್ ಆಗಿರೋದು ಒಳ್ಳೇದು. ಅದರಲ್ಲೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಂದ ತಕ್ಷಣ ನಾವು ಜಾಸ್ತಿ ನೀರನ್ನ ಕುಡಿಬೇಕು. ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಮಟ್ಟವನ್ನ ಸರಿಯಾಗಿ ಕಾಯ್ದುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಆವಾಗ ಆ ಟೈಮಲ್ಲಿ ಯಾವಾಗ್ಲೂ ಹೈಡ್ರೇಟ್ ಆಗಿರೋದಂತೂ ತುಂಬಾ ಒಳ್ಳೇದು. ಬಟ್ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಅಂದ್ರೆ ಹತ್ತಿರದ 3-4 ದಿನ ಅಂತೂ ನಾವು ತುಂಬಾ ಚೆನ್ನಾಗಿ ನೀರನ್ನ ಕುಡಿದು ಹೈಡ್ರೇಷನ್ ನಮ್ಮ ಬಾಡಿನಲ್ಲಿ ಆಗೋ ತರ ನೋಡ್ಕೊಬೇಕು. ಅಮಾವಾಸ್ಯೆ ದಿನನೂ ಅಷ್ಟೇ, ಅದು ಕೆಟ್ಟ ದಿನ ಅಲ್ಲ. ಆವತ್ತೂ ಅಷ್ಟೇ ಎನರ್ಜಿ ಹೈ ಇರತ್ತೆ, ಕಾಸ್ಮಿಕ್ ಎನರ್ಜಿ ಹೈ ಆಗಿರತ್ತೆ. ಆವಾಗ್ಲೂ ನಮ್ಗೆ ಭಯ, ಆತಂಕ, ಆ ತರದ್ದೆಲ್ಲ ಭಾವನೆಗಳ ಏರಿಳಿತ, ಶಕ್ತಿ ಕಡಿಮೆ ಆಗ್ತಾ ಇರೋದು ಅನ್ಸೋದು, ನಾವು ಲೋನ್ಲಿ ಫೀಲ್ ಮಾಡೋದು, ಒಂಥರ ಡಿಪ್ರೆಸ್ಡ್ ಆಗೋದು, ಈ ತರದ್ದೆಲ್ಲ ಫೀಲಿಂಗು ಅಮಾವಾಸ್ಯೆ ಟೈಮಲ್ಲೂ ಆಗತ್ತೆ. ಹಿಂಗೆ ಹುಣ್ಣಿಮೆ ಟೈಮಲ್ಲಿ ಆಗತ್ತೋ ಅದೇ ತರ ಅಮಾವಾಸ್ಯೆ ಟೈಮ್ನಲ್ಲೂ ಆಗತ್ತೆ. ಯಾಕಾಗತ್ತೆ ಈ ತರ ಅಂದ್ರೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಹೈ ಎನರ್ಜಿ ಇರೋದ್ರಿಂದ ನಾವು ಆ ಎನರ್ಜಿ ಜೊತೆ ಮ್ಯಾಚ್ ಮಾಡ್ಕೊಳಕ್ಕಾಗಲ್ಲ ನಮ್ಗೆ. ಕೆಲವೊಬ್ರಿಗೆ ಅವರಿಗೂ ಹೈ ಎನರ್ಜಿ ಇರುತ್ತೆ, ಹೈ ಎನರ್ಜಿ ಇರೋರಿಗೂ ಹೈ ಎನರ್ಜಿ ಜೊತೆ ಮ್ಯಾಚ್ ಆಗಕ್ಕಾಗಲ್ಲ.
ಲೋ ಎನರ್ಜಿ ಇರೋರಿಗೂ ಹೈ ಎನರ್ಜಿ ಜೊತೆ ಮ್ಯಾಚ್ ಆಗಕ್ಕಾಗಲ್ಲ. ಮೀಡಿಯಂ ಅಲ್ಲಿ ಇರ್ತಾರೆ, ಕೆಲವೊಬ್ಬರಿಗೆ ನಾರ್ಮಲ್ ಇರುತ್ತೆ, ಅವರಿಗೆ ಈ ತರದ್ ಯಾವುದು ಇಫೆಕ್ಟ್ ಆಗಲ್ಲ. ನಾವು ನಾರ್ಮಲೈಸ್ ಹೆಂಗ್ ಮಾಡ್ಕೊಳ್ಳೋದು ಅಂದ್ರೆ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನ ನಾವು ಎವ್ರಿಡೇ ಮಾಡಬೇಕು. ಓಕೆನಾ? ಬೇರ್ ಫೂಟ್ ಅಲ್ಲಿ ಹುಲ್ಲಿನ ಮೇಲೆ ನಡಿಬೇಕು ಅಥವಾ ನೆಲದ ಮೇಲೆ, ಮಣ್ಣಿನ ಮೇಲೆ ನಡಿಬೇಕು. ನಾವು ನೆಲದ ಮೇಲೆ ಕೂತು ಒಂದು ಸ್ವಲ್ಪ ಹೊತ್ತಾದ್ರೂ ದೀಪ ಹಚ್ಚಿಟ್ಕೊಂಡು ನೆಲದ ಮೇಲೆ ಕೂತು ಪ್ರಾಣಾಯಾಮನೋ ಧ್ಯಾನನೋ ಯಾವ್ದಾದ್ರು ಮಾಡೋದ್ರಿಂದ ಅಥವಾ ದೇವರನ್ನ ನೆನೆಯೋದ್ರಿಂದ ನಾವು ಗ್ರೌಂಡೆಡ್ ಫೀಲ್ ಮಾಡೋದ್ರಿಂದ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೋಬಹುದು. ಈ ತರ ಭಾವನೆಗಳ ಏರಿಳಿತಗಳೆಲ್ಲ ಆಗತ್ತಲ್ಲ, ಕಲಹಗಳಾಗತ್ತೆ, ದುಃಖ ದುಮ್ಮಾನ ಏನಿದೆಯೋ ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಬಹುದು. ರೆಗ್ಯುಲರ್ ಆಗಿ ನಡೆಯೋದ್ರಿಂದನೂ ಬೇರ್ ಫೂಟ್ ಅಲ್ಲಿ ಗ್ರಾಸ್ ಮೇಲೆ ನಮ್ಮ ಹೆಲ್ತಿಗೆ ಒಳ್ಳೇದು. ರೆಗ್ಯುಲರ್ ಆಗಿ ಆಗಲ್ಲ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ನೀರೆಸ್ಟ್ ಬಂದವಾಗಾದ್ರೂ ನಾವು ಅಟ್ಲೀಸ್ಟ್ ಮಾಡ್ಬೇಕು. ಯೋಗ, ಧ್ಯಾನ, ಪ್ರಾಣಾಯಾಮನ ನಾವು ಎವ್ರಿಡೇ ಮಾಡ್ಬೇಕು. ಜೊತೆಗೆ ಹುಣ್ಣಿಮೆ, ಅಮಾವಾಸ್ಯೆ ದಿನ ಎಲ್ಲ ನಾವು ಶಿವನ ಧ್ಯಾನ ಮಾಡ್ಬೇಕು. ಏನು ಮಾಡಕ್ಕಾಗಲ್ಲ ಅಂದ್ರೆ ಓಂ ನಮಃ ಶಿವಾಯ ಅಂತ ಜಪನ 108 ಸರಿ ನಾವು ನೆಲದ ಮೇಲೆ ಕೂತು ಗ್ರೌಂಡೆಡ್ ಫೀಲ್ ಮಾಡ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು. ಹುಣ್ಣಿಮೆಯ ದಿನ, ಹುಣ್ಣಿಮೆಯ ಬೆಳಕಿನಲ್ಲಿ ನಾವು ಒಂದು 10 ನಿಮಿಷನಾದ್ರೂ ಓಪನ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಹುಣ್ಣಿಮೆಯ ಬೆಳಕನ್ನ ನಾವು ನಮ್ಮ ಬಾಡಿಯಲ್ಲಿ ಎನರ್ಜಿಯನ್ನ ಇನ್ನರ್ ಬಾಡಿಗೆ ನಾವು ತಗೊಬೇಕು. ಆ ತರ ಫೀಲ್ ಮಾಡ್ಬೇಕು. ಅಂದ್ರೆ ಪಾಸಿಟಿವ್ ಎನರ್ಜಿನ ನಾವು ಇನ್ಹೇಲ್ ಮಾಡ್ಬೇಕು, ನೆಗೆಟಿವ್ ಎನರ್ಜಿನ ನಾವು ಎಕ್ಸೇಲ್ ಫೀಲ್ ಮಾಡ್ಬೇಕು. ಈಗ ಹೊರಗೆ ಹೋಗ್ತಾ ಇದೆ ನೆಗೆಟಿವ್ ಎನರ್ಜಿ ಅಂತ ಫೀಲ್ ಮಾಡ್ಬೇಕು. ಒಂದು 2-3 ಹುಣ್ಣಿಮೆಯಲ್ಲಿ ನೀವು ಈ ತರ ಮಾಡಿದ್ರೆ ನಮ್ಮ ಬಾಡಿ ಆಮೇಲೆ ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನಾವು ಹುಣ್ಣಿಮೆಯ ದಿನ ಒಂದು ಗ್ಲಾಸಿನಲ್ಲಿ ನೀರನ್ನ ತುಂಬಿ ಹುಣ್ಣಿಮೆಯ ಬೆಳಕಿನಲ್ಲಿ ಇಟ್ಕೊಂಡು ಅದನ್ನ ಎನರ್ಜೆಟಿಕ್ ಅಂದ್ರೆ ಚಂದ್ರನ ಎನರ್ಜಿ ಆ ನೀರಿನಲ್ಲಿ ಬಂದಿರತ್ತೆ. ಅದನ್ನ ನಾವು ನೆಕ್ಸ್ಟ್ ಡೇ ಮಾರನೇ ದಿನ ಬೆಳಗ್ಗೆ ನಾವು ಅದನ್ನ ಬಿಸಿ ಮಾಡಬಾರ್ದು. ಆ ನೀರನ್ನ ಹಾಗೇನೆ ನಾವು ಅದನ್ನ ಕುಡಿಬೇಕು. ನಾವು ಚಂದ್ರನ ಬೆಳಕಿನಲ್ಲಿ ಇಟ್ಟಂತ ನೀರನ್ನ ಹಾಗೆ ಕುಡಿದ್ರೆ ನಮಗೆ ಆ ಚಂದ್ರನಲ್ಲಿರೋ ಶಕ್ತಿ ನಮಗೂ ಬರುತ್ತೆ, ಆ ಎನರ್ಜಿ ನಾವು ಫೀಲ್ ಮಾಡ್ಬೋದು. ಬಿಸಿ ಮಾಡಿ ನೀರು ಕುಡಿದ್ಬಿಟ್ರೆ ಅದು ಹೋಗ್ಬಿಡುತ್ತೆ ಆ ಎನರ್ಜಿ. ಬಿಸಿ ಮಾಡಕ್ ಹೋಗ್ಬಾರ್ದು, ನಾರ್ಮಲ್ ನೀವು ಹೇಗಿಟ್ಟಿದಾರೋ ಹಾಗೆ ತಂದ್ಕೊಂಡು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಶೇರ್ ಮಾಡಿ ಕುಡಿಬಹುದು. ಇಲ್ಲ ಒಬ್ಬರೇ ಇದ್ದೀರಾ ಅಂದ್ರೆ ಒಬ್ಬರೇನೆ ಕುಡಿಬಹುದು, ಅದು ನಿಮಗೆ ಬಿಟ್ಟಿದ್ದು. ಆದಷ್ಟು ಯೋಗ, ಧ್ಯಾನ, ಪ್ರಾಣಾಯಾಮ, ಒಂದಿಷ್ಟು ದೇವರ ಯಾವ್ದಾದ್ರೂ ನಮ್ಮ ಓಂ ನಮಃ ಶಿವಾಯನೇ ಆದ್ರೂ ಮಾಡಿ, ಚಾಂಟಿಂಗು ಈ ತರ ಮಾಡೋದ್ರಿಂದ ನಾವು ಆ ಹೈ ಎನರ್ಜಿಗೆ ನಮ್ಮ ಎನರ್ಜಿಯನ್ನ ನಾವು ರೆಗ್ಯುಲೇಟ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಂಡು ಏನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಆಗೋ ಏರುಪೇರು ಇದೆಯಲ್ಲ ಅದನ್ನ ನಾವು ತಡೆಗಟ್ಟಬಹುದು. ಓಕೆನಾ? ಈ ತರ ನೀವು ಒಂದು ಸ್ವಲ್ಪ ದಿನ, ಒಂದು 2-3 ಮಂತ್ಸ್ ಮಾಡಿ ನೋಡಿ. ಜೊತೆಗೆ ಯೋಗ, ಧ್ಯಾನ, ಪ್ರಾಣಾಯಾಮವನ್ನ ಎವ್ರಿ ಡೇ ಒಂದು 10 ಮಿನಿಟ್ಸ್ ಆದ್ರೂ ಮಾಡಿ. ಇದಿಷ್ಟು ಮಾಡೋದ್ರಿಂದ ಮನೆಯಲ್ಲಿ, ಮನಸ್ಸಿನಲ್ಲಿ ಎಲ್ಲ ಹೈ ಎನರ್ಜಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ 1 or 2 ಡೇಸಿಗೆ ನಿಮಗೆ ಗೊತ್ತಾಗಲ್ಲ. ಒಂದು 2-3 ಮಂತ್ಸ್ ನೀವು ಇದನ್ನ ಮಾಡಿ ನೋಡಿದ್ರೆ ನಿಮಗೆ ಹುಣ್ಣಿಮೆ, ಅಮಾವಾಸ್ಯೆ ದಿನ ಮನೆಯಲ್ಲಿ ಕಲಹ ಆಗೋದು, ಆತಂಕ ಆಗೋದು, ಮನಸ್ಸಿಗೆ ಭಯ ಆಗೋದು, ಉದ್ವೇಗ ಆಗೋದು, ನಿದ್ದೆ ಬರದೇ ಇರೋದು, ಎಲ್ಲ ಪ್ರಾಬ್ಲಮ್ಗಳಿದ್ರೆ ಸ್ಲೋಲಿ ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಮನೆಯಲ್ಲಿ, ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋದಾಗ ನಮಗೆ ಹುಣ್ಣಿಮೆಯ, ಅಮಾವಾಸ್ಯೆಯ ಒಂದು ನೆಗೆಟಿವ್ ಇಫೆಕ್ಟ್ ಏನಾಗ್ತಿದೆಯೋ ಅದನ್ನ ನಾವು ರೆಗ್ಯುಲೇಟ್ ಮಾಡ್ಕೊಬಹುದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.